ಇವತ್ತು ಇಡೀ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದ್ದು ಕಾವೇರಿಗಾಗಿ ಇಂದು ಕರ್ನಾಟಕ ಬಂದ್ ಆಗ್ತಾ ಇದ್ದು ಇಡೀ ರಾಜ್ಯವೇ ಇಂದು ಸ್ತಬ್ಧವಾಗುತ್ತಾ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕಿಡಿಕಾರಲಾಗ್ತಾ ಇದೆ. ಇಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದು ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಸ್ತಬ್ಧವಾಗಿರುತ್ತೆ. ಕರ್ನಾಟಕದಲ್ಲಿ ತೀವ್ರ ಬರ ಪರಿಸ್ಥಿತಿ ಅನುಭವಿಸ್ತಾ ಇರುವಂತಹ ಹೊತ್ತಲೇ ಕಾವೇರಿ ಪ್ರಾಧಿಕಾರ ರಾಜ್ಯಕ್ಕೆ ಬರೆಯನ್ನು ಎಳೆದಿದೆ. ಈ ಆದೇಶ ರೈತರನ್ನ ಕೆರಳುವಂತೆ ಮಾಡಿದೆ. ಹೀಗಾಗಿ ಇವತ್ತು ಮಂಡ್ಯದಲ್ಲಿ ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ರೈತ ಹಿತರಕ್ಷಣಾ ಸಮಿತಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಿನ್ನೆ ಧರಣಿಯನ್ನು ನಡೆಸಿದೆ. ಇವತ್ತು ಕೂಡ ಅಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇತ್ತ ಬೆಂಗಳೂರಿನಾದ್ಯಂತ ವಾಟಾಳ್ ನಾಗರಾಜ್ ಬಣ ಅಖಾಡಕ್ಕಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಜೊತೆಗೆ ಮನವಿಯನ್ನು ಕೂಡ ಮಾಡಲಿದೆ. ತೆರೆದ ವಾಹನದಲ್ಲಿ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ನೌಕರರಿಗೆ ಬಂದ್ಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ. ಅಲ್ಲಿಂದ ನೇರವಾಗಿ ಫ್ರೀಡಂ ಪಾರ್ಕ್ಗೆ ತೆರಳಿ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮಂಡ್ಯದಲ್ಲಿ ಇವತ್ತು ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದು ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ಮಾಡಲಾಗಿದೆ. ಜೊತೆಗೆ ಹೆಚ್ಚಿನ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಕೂಡ ಮಾಡಲಾಗಿದ್ದು ಬೆಳಗ್ಗೆಯಿಂದಲೇ ಈಗಾಗಲೇ ಹೆಚ್ಚಿನ ಕಣ್ಣನೆಡಲಾಗ್ತಾ ಇದೆ. ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. 90 ASIs ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಸುಮಾರು 800 ಜನ ಮತ್ತು KSRP 8 DR 8 ಮತ್ತು ಒಂದು RAF ತಂಡ ಇದೆ. ಒಟ್ಟಾರೆಯಾಗಿ ಎಲ್ಲ ಸೇರಿ ಅರೌಂಡ್ 2000 ಚೈನ್ ಮೆಂಬರ್ಸ್ ಇದ್ದಾರೆ. ಬೇರೆ ಜಿಲ್ಲೆಯಿಂದನೂ ಕರೆಸ್ಕೊಂಡಿದ್ದಾರೆ ಮೇಡಮ್? ಹೇಗೆ? ಬೇರೆ ಜಿಲ್ಲೆಯಿಂದನೂ ಸಹ ಬಂದಿದ್ದಾರೆ. KRSಗೆ ಏನಾದರೂ ಹೆಚ್ಚಿನ ಭದ್ರತೆ ಆ ಥರದ್ದು ಏನಾದರೂ ಮಾಡ್ಕೊಂಡಿದ್ದಾರೆ? KRS ಅಂತೆಲ್ಲ ಥ್ರೂಔಟ್ ಬೋತ್ KRS ಥ್ರೂಔಟ್ ಡಿಸ್ಟ್ರಿಕ್ಟ್ ಭದ್ರತೆ. ಎಲ್ಲಿ ಪ್ರಮುಖವಾದಂಥ ಸ್ಥಳಗಳು ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಮೇಡಮ್ ಎಲ್ಲರ ಸಂಘಟನೆಗಳಿಗೆ? ಇಲ್ಲ, ಏನಿದೆ ಅದು ಶಾಂತಿಯುತವಾಗಿ ಮಾಡಬೇಕು. ಏನಿದೆ ಪ್ರೊಟೆಸ್ಟು ಎಲ್ಲವೂ ಶಾಂತಿಯುತವಾಗಿ ಮಾಡಬೇಕಂತ ಇವಿಷ್ಟು SP ಶೋಭಾರಾಣಿ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ. ಇನ್ನು ಮಂಡ್ಯದಲ್ಲಿ ಶೋಭಾರಾಣಿ SP ಅವರು ಕೊಟ್ಟಿರುವಂತಹ ಸೂಚನೆ ಸರಿಸುಮಾರು ಮಂಡ್ಯ ಜಿಲ್ಲೆಯಾದ್ಯಂತ 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಗಳಾಗಿದೆ. ಹೆಚ್ಚಿನ ತುಕಡಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಸದಂತೆ ಈಗಾಗಲೇ ಮುನ್ಸೂಚನೆಯನ್ನು ನೀಡಲಾಗಿದ್ದು ಶಾಂತಿಯುತವಾಗಷ್ಟೇ ಪ್ರತಿಭಟನೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ. ಕೆಲ ರೈತ ಪರ ಸಂಘಟನೆಗಳು ಈಗಾಗಲೇ ಅಖಾಡಕ್ಕಿಳಿತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ರೈತ ಪರ ಸಂಘಟನೆಗಳು ಬಂದು ಜಾಯಿನ್ ಆಗ್ತಾ ಇರುವುದರಿಂದಾಗಿ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಂಡ್ಯದಲ್ಲಿ ಈಗಾಗಲೇ ಆಗಿದೆ. ಇನ್ನು ಬೆಳ್ಳಂಬೆಳಗ್ಗೆ ಈಗ ಬಸ್ ಇರುತ್ತಾ ಇಲ್ವಾ, ದೈನಂದಿನ ಚಟುವಟಿಕೆಗಳಿಗೇನಾದ್ರು ತೊಂದರೆ ಆಗುತ್ತಾ ಅನ್ನುವಂಥ ಆತಂಕಗಳು ಜನಸಾಮಾನ್ಯರಿಗಿತ್ತು. ಆದರೆ ಯಾವುದೇ ರೀತಿ ಆತಂಕಗಳು ಬೇಡ. ಎಂದಿನಂತೆ ಬಸ್ಗಳು ಸಹಜ ಸ್ಥಿತಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಸಹ ಎಂದಿನಂತೆ ತೆರೆದಿರುತ್ತೆ. ಮೆಡಿಕಲ್ ಸ್ಟೋರ್ಗಳು ಕೂಡ ಎಂದಿನಂತೆ ತೆರೆದಿರುತ್ತೆ. ಇನ್ನು ಶಾಲಾ ಕಾಲೇಜುಗಳು ಕೂಡ ಯಾವುದೇ ರೀತಿ ರಜೆಗಳಿರೋದಿಲ್ಲ, ಎಂದಿನಂತೆ ತೆರೆದಿರುತ್ತೆ. ದೈನಂದಿನ ಚಟುವಟಿಕೆಗೆ ಯಾವುದೇ ರೀತಿ ತೊಂದರೆಗಳಂತೂ ಆಗಲ್ಲ. ಬಹುಶಃ ಆದರೆ ಕೊಂಚ ಟ್ರಾಫಿಕ್ ಬಿಸಿ ಜನಸಾಮಾನ್ಯರಿಗೆ ತಟ್ಟಬಹುದೇ ಹೊರತು ಬೆಂಗಳೂರಿನಲ್ಲಿ ಬಂದ್ ಬಿಸಿ ಜನಸಾಮಾನ್ಯರಿಗೆ ಅಷ್ಟರ ಮಟ್ಟಿಗೆ ತಟ್ಟಲ್ಲ ಅಂತ ಹೇಳಲಾಗ್ತದೆ. ಇನ್ನು ಹೋಟೆಲ್ ಮಾಲೀಕರ ಸಂಘದಿಂದಲೂ ಕೂಡ ನೈತಿಕ ಬೆಂಬಲವನ್ನಷ್ಟೇ ನೀಡ್ತಾ ಇರುವುದರಿಂದಾಗಿ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. 13ನೇ ತಾರೀಕಿಂದು ಬಂದ್ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಯಾಕೆಂದರೆ ಈ ಹಿಂದೆಯೇ ನಿರ್ಧಾರವನ್ನು ಮಾಡಲಾಗಿತ್ತು. ಅವತ್ತಿನ ಸ್ಥಿತಿಗತಿಗಳು ಕಂಪ್ಲೀಟ್ ಆಗಿ ಚೇಂಜ್ ಇತ್ತು. ಕಾವೇರಿ ಕೊಳ್ಳವೇ ಬರಿದಾಗಿತ್ತು. ಅಂತಹ ಸಂದರ್ಭದಲ್ಲಿ 16,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂಥ ಸೂಚನೆ ಕೂಡ ಇತ್ತು. ಹಾಗಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಕಾವೇರಿ ಪ್ರಾಧಿಕಾರಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೈತಪರ ಸಂಘಟನೆಗಳು ತೆಗೆದುಕೊಂಡಂಥ ನಿರ್ಧಾರ ಅದು. 13ನೇ ತಾರೀಕು ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅನ್ನೋದು.